ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ರಾಜಕಾರಣದ ಮತ್ತೊಂದು ಬಹುದೊಡ್ಡ ಆಪರೇಷನ್. ಕಾಂಗ್ರೆಸ್ನ ಬಿಗ್ ಲೀಡರ್, ಒಂದು ಕಾಲದಲ್ಲಂತೂ ಕಾಂಗ್ರೆಸ್ನ ಹಿಡಿತ ಸಂಪೂರ್ಣವಾಗಿ ತನ್ನ ಕೈಲಿಟ್ಕೊಂಡಿದ್ದಂತಹ ನಾಯಕ, ಈಗಲೂ ಅತ್ಯಂತ ಪ್ರಭಾವಿಯಾಗಿರುವಂತಹ ನಾಯಕನನ್ನೇ ಸೆಳೆಯೋದಿಕ್ಕೆ ಬಿಜೆಪಿ ಭರ್ಜರಿ ಪ್ರಯತ್ನವನ್ನೇ ತೆರೆಮರೆಯಲ್ಲಿ ನಡೆಸಿದೆ. ಖುದ್ದು ಶಾ ಈ ಸಲ ಕಾಳಜಿ ವಹಿಸಿರೋದು, ವಿಶೇಷ ಕಾಳಜಿ ವಹಿಸಿರೋದು ಈಗ ಅಚ್ಚರಿಗೆ ಕಾರಣವಾಗಿದೆ. ಕೈಪಾಳ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಇಂಥದ್ದೇನಾದರೂ ಬೆಳವಣಿಗೆ ಲೋಕಸಭಾ ಚುನಾವಣೆಗೂ ಮುನ್ನ ಆಗಿದ್ದೇ ಹೌದಾದರೆ ಅದು ದೊಡ್ಡ ಪೆಟ್ಟು ಕೊಡೋದ್ರಲ್ಲಿ ಅನುಮಾನವೇ ಇಲ್ಲ. ಪ್ರಯತ್ನ ಅಂತೂ ಆಗ್ತಿದೆ, ಫಲ ಕಾದ್ ನೋಡಬೇಕು. ಏನು ಹಾಗಾದರೆ ಇದೇ 10ನೇ ತಾರೀಕು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ತಯಾರಿ ನಿಮಿತ್ತ ಅಮಿತ್ ಶಾ ಅವರು ಆಗೇನೇನಾಗೋದಿಕ್ಕಿದೆ ಹಾಗಾದ್ರೆ ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಅಮಿತ್ ಶಾ ಅವರು ಲೋಕಸಭಾ ಚುನಾವಣೆ ಸಿದ್ಧತೆ, ಸರ್ವೆ, ಅಭ್ಯರ್ಥಿಗಳನ್ನು ಫೈನಲ್ ಮಾಡೋದು, ಕಾಂಗ್ರೆಸ್ನ ಬಲ ಮತ್ತು ಅವ್ರಿಗೆ ಎಲ್ಲಿ ಕಷ್ಟ ಇದೆ ಅದೆಲ್ಲದರ ಸಂಪೂರ್ಣ ವಿವರಗಳನ್ನು ರಾಜ್ಯ ನಾಯಕರಿಂದ ಪಡ್ಕೊಳ್ಳೋದು, ಸಂಪೂರ್ಣ ಸಮರಾಭ್ಯಾಸ ನಡೆಸಲಿದ್ದಾರೆ ರಾಜ್ಯದಲ್ಲಿ. ಈ ಹೊತ್ತಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗುತ್ತೆ. ಗಮನ ಸೆಳೆಯುವಂತಹ ಒಂದು ಕಾರ್ಯಕ್ರಮ, ರಾಜ್ಯ ರಾಜಕಾರಣಕ್ಕೆ ಬಿಗ್ ಮೆಸೇಜ್ ಕೊಡುವಂತಹ ಒಂದು ಕಾರ್ಯಕ್ರಮ. ಅದೇನಪ್ಪ ಅಂತ ಕೇಳಿದ್ರೆ, ಸುತ್ತೂರು ಜಾತ್ರೆಗೆ ಹೋಗ್ತಾರೆ. ಅಲ್ಲಿಂದ ಶಾಮನೂರು ಶಿವಶಂಕರಪ್ಪ ಅವರ ಅತಿಥಿ ಗೃಹವನ್ನ, ಕಾಂಗ್ರೆಸ್ನ ಬಿಗ್ ಲೀಡರ್ ಅತಿಥಿ ಗೃಹವನ್ನ ಅಮಿತ್ ಶಾ ಅವರು ಉದ್ಘಾಟನೆ ಮಾಡ್ತಾರೆ. ಇದೇ ಆಶ್ಚರ್ಯ ಆಯಿತು. ಸಾಮಾನ್ಯವಾಗಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು ವಿಶೇಷ ಅಲ್ಲ ಅಂತ ಅಂದ್ಕೊಂಡ್ರು, ಅಮಿತ್ ಶಾ ಅವರನ್ನೇ ಕರೆಸೋ ಮನಸ್ಸು ಯಾಕೆ ಮಾಡಿದ್ದಾರೆ ಶಾಮನೂರು ಶಿವಶಂಕರಪ್ಪನವರು ಅನ್ನೋ ಒಂದು ಪ್ರಶ್ನೆ. ಕಾಂಗ್ರೆಸ್ನ ನಾಯಕ, ಬಿಜೆಪಿ ಪ್ರಮುಖ ಹೈಕಮಾಂಡ್ ಲೀಡರನ್ನು ಕರೆಸಿ ಅತಿಥಿ ಗೃಹವನ್ನು ಉದ್ಘಾಟಿಸಲಿದ್ದಾರೆ. ಮತ್ತು ಆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪಾರ್ವತಮ್ಮ ಶಿವಶಂಕರಪ್ಪ ಅವ್ರಿಗೆ, ಶಾಮನೂರು ಶಿವಶಂಕರಪ್ಪ ಅವ್ರಿಗೆ ಸನ್ಮಾನವನ್ನು ಮಾಡ್ತಾರೆ ಅಮಿತ್ ಶಾ ಅವರು. ಕಾರ್ಯಕ್ರಮದಲ್ಲಿ ಯಾರ್ಯಾರು ಮುಖ್ಯ ಅತಿಥಿಗಳಾಗಿರ್ತಾರೆ? ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ ಅವರು, ಬಸವರಾಜ ಬೊಮ್ಮಾಯಿ ಅವರು, ಆರ್ ಅಶೋಕ್, ವಿಜಯೇಂದ್ರ, ಸಿ.ಟಿ. ರವಿ, ಪ್ರಭಾಕರ್ ಕೋರೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. 2 ದಿನ ಅಮಿತ್ ಶಾ ಅವರು ಇರ್ತಾರೆ. ಸುಮಾರು ಮಹತ್ವದ ಬೆಳವಣಿಗೆಗಳಾಗೋದಿದೆ. ಈ ಮೀಟಿಂಗಲ್ಲಿ ಸೌದಿಯವರ ವಿಚಾರವೂ ಕೂಡ ಬರಬಹುದು. ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಈ ವಯಸ್ಸಲ್ಲಿ ಬಿಜೆಪಿ ಕರ್ಕೊಂಡು ಬರೋ ಪ್ರಯತ್ನ ಆಗ್ತಿದೆ ಅನ್ನೋದು ಸದ್ದಿಲ್ಲದೆ ಶುರುವಾಗಿರುವಂಥ ಪ್ರಯತ್ನ. ಈಗ ಅಚ್ಚರಿ ಅನ್ನಿಸಬಹುದು, ಈ ವಯಸ್ಸಲ್ಲಿ ಶಾಮನೂರು ಇಂಥ ನಿರ್ಧಾರ ತಗೊಳ್ತಾರ ಅನ್ನೋದು. ಮೊನ್ನೆಯಷ್ಟೇ ಯಡಿಯೂರಪ್ಪನವರ ಮಗ BY ರಾಘವೇಂದ್ರ ಅವ್ರನ್ನ ಶಿವಮೊಗ್ಗದಲ್ಲಿ ಗೆಲ್ಲಿಸಿ ಅಂತ ಕರೆ ಕೊಟ್ಟಿದ್ದು ಕಾಂಟ್ರವರ್ಸಿ ಕಾರಣ ಆಯಿತು. ಆಶೀರ್ವಾದ ಮಾಡೋದು ಸರಿ, ಕಾರ್ಯಕ್ರಮದಲ್ಲಿ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ಳೋದು ಸರಿ, ಆದರೆ ಬಿಜೆಪಿ ಕ್ಯಾಂಡಿಡೇಟ್ನ ಗೆಲ್ಲಿಸಿ ಅಂತ ಕಾಂಗ್ರೆಸ್ನ ಬಿಗ್ ಲೀಡರ್ ಕರೆ ಕೊಟ್ಟಿರೋದು ಯಾಕೆ ಅಂತ. ಅದಾದ ಮೇಲೆ ಮತ್ತಷ್ಟು ಚಟುವಟಿಕೆಗಳು ನಡೀತಿವೆ. ಶಾಮನೂರು ಶಿವಶಂಕರಪ್ಪನವ್ರನ್ನ ಕರ್ಕೊಂಡು ಬರಬೇಕು ಬಿಜೆಪಿಗೆ. ನೀವು ಬಂದರೆ ಅತಿ ದೊಡ್ಡ ಸಂದೇಶ. ಸಮುದಾಯದ ಜೊತೆಗೆ ನಿಂತಿರೋರು ನೀವು. ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಹಲವು ವಿಚಾರಗಳಿಂದಾಗಿ ಬೇಸರಗೊಂಡಿದ್ದಾರೆ. ಜಾತಿ ಗಣತಿ ವಿರುದ್ಧ ನೇರ ಮಾತಾಡಿದ್ದಾರೆ. ಇದು ಮನೇಲಿ ಕೂತ್ಕೊಂಡು ಮಾಡಿರುವಂಥ ಗಣತಿ ನಮ್ಮ ಸಮುದಾಯಕ್ಕೆ, ಲಿಂಗಾಯತ ಕಮ್ಯುನಿಟಿಗೆ ಅತಿ ದೊಡ್ಡ ಅನ್ಯಾಯ ಆಗತ್ತೆ. ಮತ್ತೆ ಸರ್ವೆ ಮಾಡೋದಾದ್ರೆ ಮಾಡಿ ಸರಿಯಾಗಿ. ನಾವು ಸರ್ವೆ ವಿರೋಧಿಗಳಲ್ಲ, ಜನಗಣತಿ ಅದ್ರ ವಿರುದ್ಧ ಇಲ್ಲ ನಾವು. ಆದರೆ ಇದು ಸರಿಯಾಗಿ ನಡೆದಿಲ್ಲ, ತಿದ್ದಲಾಗಿದೆ ಮನೇಲಿ ಕೂತ್ಕೊಂಡು ಅಂತೆಲ್ಲ ವಾಗ್ದಾಳಿ ನಡೆಸಿದ್ರು. ಸಿದ್ದರಾಮಯ್ಯನವ್ರಿಗೆ ಅತ್ಯಂತ ಆಪ್ತರು, ಸಿದ್ದರಾಮೋತ್ಸವ ಭರ್ಜರಿಯಾಗಿ ನಡೆಯೋದಕ್ಕೆ ಪ್ರಮುಖ ಕಾರಣ ಆದವರು ಎಲ್ಲ ಹೌದು. ಆದರೆ ಈ ವರ್ಷದಲ್ಲಿ ಸರ್ಕಾರ ಬಂದ ಮೇಲೆ ಯಾಕೋ ಮುನಿಸ್ಕೊಂಡಿದ್ದಾರೆ. ಅದು ಒಂದು ಕಮ್ಯುನಿಟಿ ವಿಚಾರನೂ ಇರಬಹುದು, ಬೇರೆ ಬೇರೆದಿರಬಹುದು. ಬಿಜೆಪಿ ನಾಯಕರ ಜೊತೆಗೆ ಅವ್ರ ನಂಟು ಚೆನ್ನಾಗಿದೆ. ಸಮುದಾಯ ವರ್ಸಸ್ ಪಕ್ಷ ಅಂತ ಬಂದಾಗ ಸಮುದಾಯವನ್ನೇ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ ಶಾಮನೂರು ಶಿವಶಂಕರಪ್ಪನವರು. ಇದೆಲ್ಲದರ ಬೆನ್ನಲ್ಲೇ ಆಗ್ತಿರುವ ಈ ಪ್ರಯತ್ನ. ಲೋಕಸಭೆಗೇನಾದರೂ ದಾವಣಗೆರೆಯಿಂದ ಟಿಕೆಟ್ ಕೊಡ್ತಾರಾ? ವಯಸ್ಸು ಬಿಜೆಪಿ ಮೊದಲೇ ಒಂದು ಅಲಿಖಿತ ನಿಯಮ ಬೇರೆ ಇದೆ, 75 ಅಂತ. 90+ ಶಾಮನೂರ್ಗೆ ಟಿಕೆಟ್ ಕೊಡ್ತಾರಾ? ಹೇಳೋಕ್ಕಾಗಲ್ಲ. ಕೇರಳದಲ್ಲಿ ಮೆಟ್ರೋಮ್ಯಾನ್ CM ಕ್ಯಾಂಡಿಡೇಟ್ನೇ 90+ ಮಾಡಿದವರು ಬಿಜೆಪಿ. ಅವ್ರಿಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಅವ್ರನ್ನ ಕರ್ಕೊಂಡೇ ಬಂದುಬಿಡ್ತಾರೆ. ಅವ್ರು ಬಂದೇ ಬಿಡ್ತಾರೆ ಅನ್ನೋದಕ್ಕಿಂತ ಲಿಂಗಾಯತ ಕಮ್ಯುನಿಟಿ ಬಿಜೆಪಿ ಜೊತೆಗೇ ಇದೆ ಅನ್ನುವಂಥ ಸಂದೇಶ ಕೊಡುವ ಅತಿ ದೊಡ್ಡ ಪ್ರಯತ್ನವೂ ಇದು. ಅವ್ರನ್ನ ಸನ್ಮಾನ ಮಾಡುವ ಮೂಲಕ, ಅವರ ಅತಿಥಿ ಗೃಹವನ್ನು ಉದ್ಘಾಟನೆ ಮಾಡುವ ಮೂಲಕ. ಈ 23 ಚುನಾವಣೆಯಲ್ಲಿ ವೋಟ್ ಹಾಕಿರಬಹುದು, ಆದರೆ ಅದು ತಾತ್ಕಾಲಿಕ. ಸಮುದಾಯ ನಮ್ಮ ಜೊತೆಗೆ ಮುನಿಸ್ಕೊಂಡಿಲ್ಲ ಅನ್ನೋದನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಿದೆ ಈ ಸಲ ಬಿಜೆಪಿ. ವಿಜಯೇಂದ್ರ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರಿಂದ ಹಿಡಿದು ಶೆಟ್ಟರ್ನ ಕರ್ಕೊಂಡು ಬಂದಿತ್ತು, ಸೌದಿ ಅವ್ರನ್ನ ಕರ್ಕೊಂಡು ಬರೋಕ್ಕಾಗ್ತಿರೋ ಪ್ರಯತ್ನ
ಈಗ ಶಾಮನೂರು ಅವರಿಗೆ ಬಲೆ ಬೀಸಿರೋದು. ಖುದ್ದು ಅಮಿತ್ ಶಾ ಅವರು ಕಾಳಜಿ ವಹಿಸ್ತಿದ್ದಾರೆ. ಈ ಪ್ರಯತ್ನದ ಹಿಂದೆ ಹೈಕಮಾಂಡಿಂದಾನೇ ಸೂಚನೆ ಇದೆ ಅನ್ನುವಂಥ ವಿಚಾರವೂ ಸದ್ದಾಗ್ತಿದೆ. ಮತ್ತೊಂದು ಕಡೆ ಶಾಮನೂರು ಈಗ ತನ್ನ ಶಕ್ತಿಯನ್ನು ತೋರಿಸ್ಬೇಕು. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಲೀಡರ್ ಅಂತ ಬರೆಸ್ತಿದ್ದಾರೆ, ಅಹಿಂದ ಪವರ್ ಅಂತ ಸಿದ್ದರಾಮಯ್ಯನವರು. ಹಾಗಾದ್ರೆ ನಮ್ಮ ಕಮ್ಯುನಿಟಿ ಪವರ್ ಏನಿಲ್ವಾ, ನಾವೇನಿಲ್ವಾ ಅನ್ನುವಂಥ ಒಂದು ಸಂದೇಶವನ್ನು ರವಾನಿಸಬೇಕಾಗಿದೆ ಶಾಮನೂರು. ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ಖಜಾಂಚಿ ಅಂದ್ರೆ ಈಗಿನ ತರ ಫಂಡ್ ಕಲೆಕ್ಷನ್ ಅಲ್ಲ, ತನ್ನ ಪಾಕೆಟ್ ಇಂದಾನೇ ಪಕ್ಷ ನಡೆಸ್ತಾ ಇದ್ರಪ್ಪ. ಎಲ್ಲ ಖರ್ಚು ವೆಚ್ಚಗಳನ್ನ ಸ್ವಂತವಾಗಿ ನಡೆಸ್ತಾ ಇದ್ದಂಥ ಪವರ್ ಇತ್ತು ಅವ್ರಿಗೆ ಅನ್ನೋ ಒಂದು ಮಾತು ಆಗಾಗ ಕೇಳ್ತೀವಿ. ಖಜಾಂಚಿ ಅಂದ್ರೆ ಶಾಮನೂರು ಶಿವಶಂಕರಪ್ಪ ನಿಜವಾಗಿ ಯಾವ ಥರ ನಡೆಸ್ತಾ ಇದ್ರು ಅಂತ ಈಗಲೂ ಮಾತಾಡ್ಕೊಳ್ತಾರೆ ಕೈ ಒಳಗಡೆ. ಅಂಥ ಪವರ್ ಇದ್ದ ಫ್ಯಾಮಿಲಿ ಒಂದು ಜಿಲ್ಲೆ ದಾವಣಗೆರೆಯಲ್ಲಿ ಅವ್ರ ಮಾತು ಬಿಟ್ಟು ಯಾರೂ ಒಂದು ಹೆಜ್ಜೆ ಇಡಲ್ಲ ರಾಜಕೀಯವಾಗಿ ಅನ್ನುವಂಥದ್ದೊಂದು ಪ್ರಭಾವ ಇದೆ. ಸುತ್ತಮುತ್ತಲೂ ಕೂಡ ಅವರು ಹಿಡಿತಾ ಇದೆ. ಸೊ ಈಗಲೂ ಈ ವಯಸ್ಸಿನಲ್ಲೂ ಪವರ್ ಸೆಂಟರ್ ಆಗಿದ್ದಾರೆ ಶಾಮನೂರು ಶಿವಶಂಕರಪ್ಪನವರು. ಅವರನ್ನು ಸೆಳೆದರೆ ಬೇಡ, ಅವ್ರ ಪಕ್ಷ ಸೇರ್ಪಡೆ ಆಗದಿದ್ರೂ ಪರವಾಗಿಲ್ಲ, ಈ ವಯಸ್ಸಲ್ಲಿ ಯಾಕೆ ಬೇಕು ಪಕ್ಷ ಚೇಂಜ್ ಮಾಡೋದಿಲ್ಲ ಅಂತ ಸುಮ್ಮನೆ ತಟಸ್ಥವಾಗಿದ್ರೂ ಲಾಭಾನೇ. ಅಥವಾ ಕಾಂಗ್ರೆಸ್ಗೊಂದು ದೊಡ್ಡ ಸಂದೇಶವನ್ನು ರವಾನಿಸಿ ಆಘಾತ ಕೊಡುವಂಥ ಪ್ರಯತ್ನವೂ ಹೌದು. ಈಗ ಚುರುಕಾಗಿದೆ ಈ ಆಪರೇಷನ್. ಬಿಜೆಪಿ ಕಡೆಯಿಂದ ಪ್ರಯತ್ನ, ಫಲ ಯಾವುದಾದ್ರೂ ಥರದಲ್ಲಿ ಸಿಗುತ್ತೆ. ಅವರು ಪಕ್ಷ ಸೇರ್ಪಡೆಯಾಗದೇ ಇದ್ರೂ ವಿಶ್ವಾಸದಲ್ಲಿದ್ದಾರಂತೆ ವಿಜಯೇಂದ್ರ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.